ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ನಾನು ನಿಮ್ಮ ಮನೆ ಮಗಳು. ಸಿಂಪಲ್ ಲೈಫ್ ಇಸ್ ಸಿಂಪಲ್ ಹುಡುಗಿ. ಫ್ರೆಂಡ್ಸ್, ಇವತ್ತು ನಮ್ಮ ಮನೇಲಿ ಏನು ವಿಶೇಷ ಅಂದರೆ ನಮ್ಮ ಸ್ವಾಮಿಗಳು ಮಾಲೆ ಹಾಕಿದ್ದಾರೆ. ಅಂದರೆ ನಮ್ಮ ಯಜಮಾನ್ರು ಸ್ವಾಮಿಗಳು ಮಾಲೆ ಹಾಕಿದ್ದಾರೆ. ಆದ್ದರಿಂದ ಬೆಳಗ್ಗೆ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ, ಈ ಅಯ್ಯಪ್ಪ ಸ್ವಾಮಿ ಮಾಲೆ ಅಂದರೆ ಸ್ವಲ್ಪ ಶಿಸ್ತಾಗಿ ನೀಟಾಗಿ ಇರಬೇಕು. ಅದರಿಂದ ಬೆಳಗ್ಗೆನೇ ಬೇಗ ಎದ್ದು ಸ್ನಾನ ಮಾಡಿ ಪೂಜೆ ಮಾಡಿ ಸ್ವಾಮಿಗಳಿಗೆ ಟಿಫನ್ ರೆಡಿ ಮಾಡಿಟ್ಟು ಎಲ್ಲ ಆಯಿತು. ಸೊ ಮಧ್ಯಾಹ್ನ ಟೈಮಲ್ಲಿ ಸ್ವಾಮಿಗಳು ಬಂದರು. ಸ್ವಾಮಿಗಳಿಗೆ ಊಟ ಹಾಕೊಂಡು ನಾನು ಕೆಲಸಕ್ಕೆ ಹೋಗಬೇಕು. ಅದರಿಂದ ಊಟ ಮಾಡಿ ಹೋಗೋಣ ಅಂತ ಹೇಳ್ಬಿಟ್ಟು ಊಟ ಮಾಡ್ತಾಯಿದ್ದೀನಿ. ನಮ್ಮ ರಿಲೇಷನ್ ಒಬ್ಬರು ಅವರೆಕಾಯಿ ತಂದು ಕೊಟ್ಟಿದ್ರು ಊರಿಂದ. ಎಷ್ಟು ಚೆನ್ನಾಗಿತ್ತು ಗೊತ್ತಾ ಫ್ರೆಂಡ್ಸ್, ಅವರೆಕಾಯಿ ಮಾತ್ರ ಸೂಪರಾಗಿತ್ತು. ಒಂದು ಉಳುಕಿಲ್ಲ, ಏನಿಲ್ಲ. ಕಾಳು ದಪ್ಪ ದಪ್ಪ ಕಾಳಿತ್ತು. ಎಷ್ಟು ಚೆನ್ನಾಗಿತ್ತು. ಸೊಗಡಂತೂ ಎಷ್ಟು ಚೆನ್ನಾಗಿತ್ತು ಕಾಳಲ್ಲಿ. ಅವರು ಓನರೇ ಬೆಳೆದಿರೋದಂತೆ, ಅದಕ್ಕೆ ಚೆನ್ನಾಗಿತ್ತು. ಸಾಂಬಾರು ಟೇಸ್ಟ್ ಸೂಪರಾಗಿ ಬಂದಿತ್ತು ಫ್ರೆಂಡ್ಸ್, ಅಷ್ಟು ಚೆನ್ನಾಗಿತ್ತು. ನೋಡ್ತಾ ಇರ್ಬೋದು ನೀವೇ. ನಮಗೆ ಇದ್ಕಿನ ಬೇಳೆ ಸಾರಿಗೆ ಉಪ್ಪು ಮೆಣಸಿನ್ಕಾಯಿ ಇರಬೇಕು. ಉಪ್ಪು ಮೆಣಸಿನ್ಕಾಯಿ ಇಲ್ಲ ಅಂದರೆ ನಮಗೆ ಸಾರು ಒಳಗೆ ಹೋಗೋದೇ ಇಲ್ಲ ಫ್ರೆಂಡ್ಸ್. ಮತ್ತು ಹಾಗೆ ಊಟ ಮಾಡಿಕೊಂಡು ಕೆಲಸಕ್ಕೆ ಹೋಗಿ ಬಂದು ಕೆಲಸ ಮುಗಿಸ್ಕೊಂಬಂದು ನಮ್ಮ ಅಕ್ಕ ಮಗನ ಬರ್ತಡೇ ಇತ್ತು. ನಮ್ಮ ಅಕ್ಕ ಮನೆಗೆ ಬರ್ತಡೇ ಸೆಲೆಬ್ರೇಷನ್ ಮಾಡೋಕ್ಕೆ ಹೋದ್ರಿ. ನಾವು ಮಕ್ಕಳು ಮುಖ ತೋರಿಸ್ತಾ ಇಲ್ಲ ಫ್ರೆಂಡ್ಸ್, ಯಾಕಂದರೆ ಸ್ವಲ್ಪ ದೃಷ್ಟಿಯಾಗುತ್ತೆ ಅಂತ ನಾನು ತೋರಿಸ್ತಾ ಇಲ್ಲ. ಇದೆಲ್ಲ ಡೆಕೋರೇಷನ್ನು ಸ್ವಲ್ಪ ನನಗೆ ಹೇಗೆ ಬರುತ್ತೋ ಹಾಗೆ ನಾನೇ ಡೆಕೋರೇಷನ್ ಮಾಡಿದ್ದೀನಿ. ಸೊ ಹೇಗಿತ್ತು ಡೆಕೋರೇಷನ್ ಅಂತ ಕಮೆಂಟ್ ಮಾಡಿ. ಮತ್ತು ಬರ್ತಡೇ ಎಲ್ಲ ಮುಗಿದ್ಮೇಲೆ ಎಲ್ಲ ರಿಲೇಷನ್ಸು ನಾವು ಎಲ್ಲ ಕೂತ್ಕೊಂಡು ಊಟ ಮಾಡಿರೋದಿದು. ಎಲ್ಲರೂ ಕೂತ್ಕೊಂಡು ಊಟ ಮಾಡೋ ಮಜಾನೇ ಬೇರೆ ಫ್ರೆಂಡ್ಸ್. ಎಲ್ಲರೂ ಮಾತಾಡಿಕೊಂಡು ಕೂತ್ಕೊಂಡು ಚೆನ್ನಾಗಿರುತ್ತೆ ಅದು. ನಮ್ಮ ಮನೆಯಲ್ಲೂ ಇದ್ಕಿನ ಬೇಳೆ ಸಾರು, ಅವ್ರ ಮನೆಯಲ್ಲೂ ಇದ್ಕಿನ ಬೇಳೆ ಸಾರು. ಯಾಕಂದರೆ ಇದು ಅವರೆಕಾಯಿ ಸೀಸನ್ನು, ಏನು ಮಾಡೋಕ್ಕಾಗಲ್ಲ ಫ್ರೆಂಡ್ಸ್. ಇದರೊಂದಿಗೆ ನನ್ನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.